ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಫಸ್ಟ್ ಟೈಮ್ ನೋಡತ್ತೀನಿ, ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವತ್ತು ನಾವು ಏನು ಮಾಡಾಕತ್ತೀವಿ ಅಂದ್ರೆ ಪುರಿ ಮಾಡಾಕತ್ತೀವಿ ರೀ. ಇದು ನಮ್ಮ ಅಕ್ಕನ ರೆಸಿಪಿ. ಯಾವ ಥರ ಪುರಿ ಮಾಡ್ತೀವಿ ಈ ವಿಡಿಯೋದಾಗ ತೋರಿಸ್ತೀನಿ ಬಾರಿ. ಆಲ್ಮೋಸ್ಟ್ 1 kg ಆಗಷ್ಟು ಬಟಾಟೊ ಕುದಿಸಿ ಈ ಥರ ಮಾಡ್ಕೊಂಬಂದಿವ್ರಿ. ಎಲ್ಲನೂ ಸಣ್ಣಗೆ ಕಟ್ ಮಾಡ್ಕೊಂಬಂದಿನಿ. ಮತ್ತು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕರಿಬೇವು, ಟೊಮಾಟೊ, ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ, ಮತ್ತು ಕೊತ್ತಂಬರಿ ಇಷ್ಟ ಬೇಕಾಗಿರುವ ಸಾಮಗ್ರಿಗಳು ನೋಡಿರಿ. ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಳಕತ್ತೀನಿ. ನಾನು 2 ಸ್ಪೂನಾಗಷ್ಟು ಎಣ್ಣೆ ಹಾಕ್ಕೋಬೇಕ್ರಿ. ಇದು ಅಕ್ಕನ ರೆಸಿಪಿ ಐತಿ, ಅಕ್ಕನೇ ಮಾಡಾಕತ್ತಾಳ. ಅಂದರೆ ನಾನು ವೆರೈಟಿ ರೆಸಿಪಿನ ಟ್ರೈ ಮಾಡಾಕತ್ತೀವಿ. ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಮತ್ತು ಅವ್ರ ಕಡೆ ಯಾವ ಥರ ಮಾಡ್ತಾರೆ ಈ ವಿಡಿಯೋದಾಗ ತೋರಿಸ್ತೀನಿ ನೋಡಿರಿ. ಮತ್ತು ಸಾಸ್ವೆ ಮತ್ತು ಜೀರಿಗೆ ಮತ್ತು ಕರಿಬೇವು ಹಾಗೆ ಮೆಣಸಿನ್ಕಾಯಿನೂ ಹಾಕಳ್ರಿ. ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಉಳ್ಳಾಗಡ್ಡಿನ ಹಾಕ್ಕೊಳಕತ್ತಾಳ. ಅಂದರೆ ಅವ್ರ ಕಡೆ ರೆಸಿಪಿಗಳು ಸ್ವಲ್ಪ ನನ್ನ ರೆಸಿಪಿ ಮತ್ತು ಅವ್ರ ರೆಸಿಪಿ ಸ್ವಲ್ಪ ಬೇರೆ ಬೇರೆ ಆಗ್ತೈತಂದ ನಾನು ಒಂದು ಟ್ರೈ ಮಾಡ್ಬೇಕಂತಂದ ಈ ಥರ ಅಕ್ಕ ಇದು ಮಾಡೋತ್ನಾಗ ವಿಡಿಯೋ ಮಾಡ್ಕೊಂಡೆ ನಾನು. ಈಗ ಟೊಮಾಟೊ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡಾಳೆ. ಈಗ ಉಪ್ಪು ಟೊಮಾಟೊ ಎಲ್ಲ ಉಳ್ಳಾಗಡ್ಡಿನ ಚೆನ್ನಾಗಿ ಹುರ್ಕೋಬೇಕ್ರಿ. ಹುರ್ಕೊಂಡ್ಬರ್ಕ ಈಗ ಅರ್ಶಿಣ ಪುಡಿ ಹಾಕ್ಕೊಳಕತ್ತಾಳ. ಅರ್ಶಿಣ ಪುಡಿ ಹಾಕ್ಕೋಬೇಕು. ಅರ್ಶಿಣ ಪುಡಿ ಹಾಕ್ಕೊಂಡು ಈಗೇನು ನಾವು ಕುದಿಸಿಟ್ಕೊಂಡಿದ್ದೀವಿ ನೋಡಿರಿ, ಅದನ್ನ ಬಟಾಟನ ಸಣ್ಣಾಗಿ ಕೈಲೇ ಇದು ಮಾಡ್ಕೋಬೇಕು. ಮಾಡ್ಕೊಂಡು ಇದ್ರೊಳಗೆ ಹಾಕ್ಕೊಳಕತ್ತೀನಿ ನೋಡಿರಿ ನಾನು. ಇದು ಬಟಾಟೆ ಬಾಜಿ, ಪುರೇಕ ಬಟಾಟೆ ಬಾಜಿಯನ್ನು ಮಾಡಾಕತ್ತಾಳ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲನೂ ಉಪ್ಪು ಮತ್ತು ಖಾರ ಇವೆಲ್ಲನೂ ಹಿಡ್ಕೋಬೇಕು. ಟೇಸ್ಟ್ ಚೆನ್ನಾಗಾಗಿತ್ತು. ಅಂದರೆ ಈಗ ಬೇರೆ ಬೇರೆ ವೆರೈಟಿ ತೋರಿಸ್ತಾರೆ ಅಂದರೆ ಚೆನ್ನಾಗಿರ್ತೈತಿ. ಈ ಥರ ಆಗ್ಬೇಕು ನೋಡಿರಿ ಬಟಾಟೆ ಬಾಜಿ ಎಲ್ಲನೂ. ಇವರೇ ನಮ್ಮ ಅಕ್ಕ, ದೊಡ್ಡಕ್ಕ ಹಾಕಿ ಎಲ್ಲ ಈ ಥರ ಆಗೈತೆ ನೋಡಿರಿ. ಈಗ ಬಟಾಟೆ ಬಾಜಿ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಈಗ ಬಟ್ಕರ್ ಚಟ್ನಿ ಅಂತ ಇದೆ, ಅಂದರೆ ಸಾಂಬಾರು. ಇದು ಫಸ್ಟ್ ಪುಟಾಣಿ ತೊಗೊಂಡಿನಿ. ಇದನ್ನ ಪುಟಾಣಿನ ರುಬ್ಕೊಂಬರೋಣ್ರಿ, ಮಿಕ್ಸಿಗೆ ಹಾಕ್ಕೊಂಬರೋಣ. ಇದನ್ನು ಫುಲ್ ನುಣ್ಣಗೆ ಹಿಟ್ಟು ಮಾಡ್ಕೊಂಬರೋನು. ಈ ಥರ ಹಿಟ್ಟು ಆಗ್ಬೇಕು ನೋಡಿರಿ. ಇದನ್ನ ಸೋಸ್ಕೊಂಡು ಒಂದು ಬೊಗಣಿ ಒಳಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಇದನ್ನು ಬೊಗಣಿ ಒಳಗೆ ಹಾಕ್ಕೊಂಡು ಅರ್ಧ ಲೀಟ್ರಾಗಷ್ಟು ಮೊಸರು ತೊಗೊಂಡಿನಿ. ಮೊಸರು ಸ್ವಲ್ಪ ತಿಳಿ ಮಾಡ್ಕೊಂಬಂದಿನಿ, ಮಜ್ಜಿಗೆ ಥರ ಮಾಡ್ಕೊಂಬಂದಿನಿ. ಇದ್ರೊಳಗೆ ಏನು ಹಿಟ್ಟು ತೊಗೊಂಡಿವಿ ನೋಡಿರಿ, ಪುಟಾಣಿ ಹಿಟ್ಟೊಳಗೆ ಹಾಕ್ಕೊಳಕತ್ತೀನಿ. ಅವ್ರ ಕಡೆ ವೆರೈಟಿ ಇದನ್ನು ಸಾಂಬಾರು ಮಾಡ್ತಾರೆ ಇದ್ರೊಳಗೆ, ಪುರಿ ಒಳಗೆ. ಇದನ್ನು ನೋಡಿರಿ ಇಷ್ಟು ಮಾಡ್ಕೊಂಡು ಈಗ ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿಗೆ ಎಣ್ಣೆ ಹಾಕೋತೀನಿ. 2 ಸ್ಪೂನಾಗಷ್ಟು ಎಣ್ಣೆ ಹಾಕೋತೀನಿ ರೀ ನಾನು. ನೀವು 1 ಸ್ಪೂನು ಹಾಕೋಬೋದು, ಇಲ್ಲಾಂದರೆ 2 ಸ್ಪೂನು ಹಾಕೋಬೋದು. ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸ್ವೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಮತ್ತು ಮೆಣಸಿನ್ಕಾಯಿನೂ ಮತ್ತು ಕರಿಬೇವು, ಉಳ್ಳಾಗಡ್ಡಿನೂ ಎಲ್ಲನೂ ಹಾಕ್ಕೊಳಕತ್ತೀನಿ ನೋಡಿರಿ ನಾನು. ಇದ್ರೊಳಗೆ ಚೆನ್ನಾಗಿ ಹುರ್ಕೋಬೇಕು. ಕರಿಬೇವು ಮತ್ತು ಹಾಗೆ ಅರ್ಶಿಣ ಪುಡಿ ಹಾಕ್ಕೊಂಡೀನಿ ನೋಡಿರಿ. ಇದಕ್ಕೆ ಉಪ್ಪು ಹಾಕ್ಕೊಂಡೀನಿ. ಈಗ ಉಪ್ಪು ಹಾಕ್ಕೊಂಡು ಈ ಥರ ಇದು ಮಾಡ್ಕೊಂಡೀನಿ. ಈಗ ಅದೇನು ಹಿಟ್ಟು ಕಲಸಿಟ್ಟಿ ನೋಡಿರಿ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕ್ರಿ. ಸಕ್ಕರೆ ಹಾಕ್ಕೊಂಡು ಇಟ್ಕೋಬೇಕು. ಈಗ ಅದನ್ನೇನು ಮಿಕ್ಸ್ ಮಾಡ್ಕೊಂಡೀನಿ ನೋಡಿರಿ, ಒಗ್ಗರಣೆ ಇದ್ರೊಳಗೆ ಸುರ್ಕೋಬೇಕು. ಇದು ಬಟ್ಕಡಿ ಚಟ್ನಿ ಸಾಂಬಾರು ರೆಡಿ ಆಯಿತು ಪುರಿ ಒಳಗೆ ತಿನ್ನೋಕೆ. ಈಗ ಹಿಟ್ಟು ನಾದಿ ಇಟ್ಕೊಂಡು ನೋಡಿರಿ ನಾನು, ಗೋಧಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡು ಇದರೊಳಗೆ ಚಿರೋಟಿ ರವೆ ಮತ್ತು ಉಪ್ಪು, ಗೋಧಿ ಹಿಟ್ಟು ಸೋಸ್ಕೊಂಡು ಈ ಥರ ನಾದ್ಕೊಂಡು ಇಟ್ಕೊಂಡೇನಿ ರೀ ಪುರಿ ಮಾಡ್ಕೊಳಕ್ಕೆ. ನಾನು ನಾದ್ಕೊಂಡು ಇಟ್ಕೊಂಡಿಲ್ಲ, ನಮ್ಮ ಅಕ್ಕ ನಾದ್ಕೊಂಡು ಇಟ್ಕೊಂಡಾಳ. ಇಷ್ಟು ಮಾಡಿಟ್ಟಾಳ. ಒಂದು ಅರ್ಧ ಗಂಟೆ ಮುಂಚೆನೇ ಇಟ್ಕೊಂಡಾಳ್ರಿ. ಈಗ ಪುರಿ ಮಾಡಾಕತ್ತಾಳ. ಈಗ ಒಲೆ ಮ್ಯಾಗೆ ಪುರಿ ಮಾಡ್ಬೇಕಂತಂದು ಒಲೆ ಮ್ಯಾಗೆ ಪುರಿ ಮಾಡಾಕತ್ತೈತೆ ನೋಡಿರಿ. ಈಗ ಕಡಾಯಿ ಇಟ್ಕೊಂಡು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈಗ ರೆಡಿ ಮಾಡಾಕತ್ತಾಳ ನೋಡಿರಿ. ಅಂದರೆ ಒಲೆ ಮ್ಯಾಗಿನ ಮಾಡೋದೇ ಬೇರೆ, ರುಚಿನೂ ಚೆನ್ನಾಗಿರ್ತೈತಿ. ಇಷ್ಟಿಷ್ಟು ಸಣ್ಣ ಹಾಕಿ ಮಾಡಿ ಕರಿಯಾಕತ್ತಾಳ. ಅಂದರೆ ಒಲೆ ಮ್ಯಾಗಿನ ರುಚಿ ಭಾರಿ ರೀ. ಈ ಸಿಟಿ ಒಳಗೆ ಹೋಗಿ ಎಲ್ಲ ಒಲೆ ಮ್ಯಾಗಿನ ಎಲ್ಲರೂ ಮರ್ತೇ ಬಿಟ್ಟಾರ ಆಲ್ಮೋಸ್ಟ್. ಈಗ
ನಾನೇ ಒಲೆ ಮ್ಯಾಗ ಮಾಡೋಣ ಅಂದ್ರೆ ಮಾಡಾಕತ್ತಿಳಕ್ಕ. ನೋಡಿರಿ ಎಷ್ಟು ಚಂದ ಉಬ್ಬ್ಯಾವು. ಇವು ಗೋಧಿದ ಐತಿ, ನಾವು ಮೈದಾ ಹಾಕಂಗಿಲ್ಲ. ಅಂದ್ರೆ ಸಣ್ಣ ಮಕ್ಳು ತಿಂತಾರತ್ತಂದ ಮೈದಾ ಅವಕ್ಕೆ ಹಾಕಂಗಿಲ್ಲ, ಅವಾಯ್ಡ್ ಮಾಡ್ತಾಳೆ ಜಾಸ್ತಿ. ಗೋಧಿ ಹಿಟ್ಲೇನೆ ಮಾಡ್ತಾಳತ್ತ. ಈ ಥರ ಪೂರೆ ಯಾವ ಥರ ಉಬ್ತಾವೆ ನೋಡಿರಿ. ಎಣ್ಣೆ ಕಲರ್ ಹೆಂಗೈತಿ ಇದು ಆಗಿಲ್ಲದ, ಅಂದ್ರೆ ಶೇಂಗಾ ಎಣ್ಣೆ ಅಂತಾರೆ ನೋಡ್ರಿ, ಆ ಎಣ್ಣೆ ಹಾಕ್ಯಾಳಕ್ಕ. ಅದಕ್ಕೆ ಆ ಕಲರ್ ಆ ಥರ ಐತಿ. ಈಗ ಪೂರೆ ಎಲ್ಲ ರೆಡಿ ಆಯಿತು. ಫುಲ್ ಒಂದು ಬೊಗಣಿ ತುಂಬಿ ನೋಡ್ರಿ ಎಲ್ಲರೂ ಕೂತಾರ, ಮಕ್ಕಳು ಕೂತಾವು. ಈಗ ರೆಡಿ ಆಗೈತಿ. ಬಟ್ ಟೇಸ್ಟ್ ಚೆನ್ನಾಗೈತ್ರಿ. ಇದು ಬಟ್ಗೇರಿ ಚಟ್ನಿ ಸಾಂಬಾರು ಮಸ್ತಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹೋಟೆಲ್ದಾಗ ಟ್ರೈ ಮಾಡಿ, ನಾನು ಚೆನ್ನಾಗಿರ್ತಿತ್ತು. ಅದು ಅಷ್ಟು ಇಷ್ಟಪಡ್ತಿದ್ದಿಲ್ಲ, ಹೋಟೆಲ್ದಂದು ತಿಂತಿದ್ದಿಲ್ಲ. ಬಟ್ ಮನ್ಯಾಗ ಮಸ್ತ್ ಇತ್ತು ಅದು ಚಟ್ನಿ, ಸಾಂಬಾರ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.